ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಟೈಮ್ ಆಯ್ತು ವಿಡಿಯೋ ಹಾಕಿದೆ. ಸೊ ಒಂದು ಲೈಟ್ ಆಗಿ ಕಳ್ಳು ಕುಡಿದು ಅಳಿಕೆ ಮಜಲಲ್ಲಿ ಇವಾಗ ನಾವು ಬಿಸ್ಲೆ ಘಾಟಿಗೆ ಹೊಡ್ತಾ ಇದೀವಿ. ಗಂಟೆ 4 ಹತ್ರ ಆಗ್ತಾ ಬಂತು. ಸೊ ಯಾವ ತರ ಆಗುತ್ತೆ, ಕತ್ಲಾಗ್ಬೇಕಾದ್ರೆ ಮುಟ್ತೀವ ಇಲ್ಲ ಬೇಗ ಮುಟ್ಟಿ ವ್ಯೂ ತೋರಿಸ್ಬಿಟ್ಟು ಆಮೇಲೆ ರಿಟರ್ನ್ ಬರ್ತೀವ ಗೊತ್ತಿಲ್ಲ. ಅರ್ಧದಿಂದ ರಿಟರ್ನ್ ಬರ್ತೀವ ಅಂತ ಗೊತ್ತಿಲ್ಲ. ಸೊ ನೋಡಿ ಗೈಸ್, ನಮ್ಮ ಇದು ಯಾವುದು ನದಿ, ನಮ್ಮ ಊರಿನ ನದಿ ಗೊತ್ತಾಯ್ತಾ, ಆದ್ರೆ ನೀರೇ ಇಲ್ಲ. ಮಳೆಗಾಲ ಆದ್ರೂ ನೀರಿಲ್ಲ. ಅದಕ್ಕೆ ಕಾರಣ ಬರ್ದವ್ರೆ ಡೋಂಟ್ ಡ್ರಿಂಕ್ ಟ್ರೈ ಸೇಫ್ ಅಂತ. ಜೈ ಜವಾನ್ ಜೈ ಕಿಸಾನ್. ನೋಡಿ ಗೈಸ್, ಓವರ್ ಸ್ಪೀಡ್ ಹೋಗ್ತಿದ್ದಾನೆ ನೋಡಿ. ಈ ರೋಡಲ್ಲಿ ಜಾಸ್ತಿ ಹೋಗಂಗಿಲ್ಲ, ಆದ್ರೂ ಹೋಗ್ತಿದ್ದಾನೆ. ಇವ್ರಿಗೆಲ್ಲ ಏನ್ ಹೇಳೋಣ ಗೈಸ್. ಇಲ್ಲೊಂದು ಬಾರಿದೆ, ಬಾರ ಮೀನು ಬೇರೆ ಉಂಟಾ ಗೈಸ್? ಬಾರಿದೆ ಎಲ್ಲಿ ಬರ್ಚಿ ಬೋಯ್ ಬಾರಿಗೆ ಬೇಡ ಗೈಸ್. ಕಳ್ಳು ಕುಡ್ದಾದ್ಮೇಲೆ ನಾವು ಇದು ಎಣ್ಣೆ ಹೊಡಿಬಾರ್ದು. ಬೇಡ ನಾವು ಡ್ರೈವ್ ಮಾಡ್ಬೇಕಾದ್ರೆ ಡ್ರಿಂಕ್ಸ್ ಮಾಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಯ್ತಾ ಇದೀವಿ. ಸೊ ಕಳ್ಳು ಕೂಡ ಡ್ರಿಂಕ್ಸ್ ಅಂತ ನೀವು ಕೇಳ್ಬೋದು, ಬಟ್ ಕಳ್ಳು ನ್ಯಾಚುರಲ್, ಅದ್ರಲ್ಲಿ ಅಷ್ಟೊಂದು ಆಲ್ಕೋಹಾಲ್ ಇಲ್ಲ. ಸೊ ಯಾರು ಟೈಟ್ ಆಗಿರೋದು? ನನಗೆಲ್ಲ ಟೈಟ್ ಆಗೋ ಸೀನೇ ಇಲ್ಲ. ನಾನು ಕುಡ್ದಿರೋದೇ ಆಲ್ರೆಡಿ 2 ಲೀಟರ್ ಏನೂ ಆಗೋದಿಲ್ಲ. 2 ಲೀಟರ್ ಕುಡಿದು ಹೋಯ್ತಾ ಇದೀವಿ. ಸೊ ಹೊಟ್ಟೆಗೆ ಏನ್ ತಿಂದಿಲ್ಲ ಗೈಸ್, ಹೋಯ್ತಾ ಇದೀವಿ. ನೋಡ್ರಿ ಬಿಸ್ಲೆ ಘಾಟ್ ಯಾವ ತರ ಇದೆ ಅಂತ ತೋರಿಸ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಜೈ ಗೈಸ್, ನಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ಆ ಕಡೆ ಬ್ರಹ್ಮರಕುಟ್ಲು ಹೋದ್ರು ಟೋಲ್ ಗೇಟ್, ಈ ಕಡೆ ಬಂದ್ರು ಟೋಲ್ ಗೇಟ್, ಮಿಡ್ಲಲ್ಲಿ ನಾವಿರೋದು. ಅರ್ಧ ಆಯ್ತಾ? ದುಡ್ಡು ಕಟ್ಟಿ ಚಡ್ಡಿ ಉದುರೋಯ್ತು ನಮ್ದು. ಮತ್ತೆ ಓಪನ್ ಆಗಿಲ್ಲ. ಓಪನ್ ಆದ್ಮೇಲೆ ಚಡ್ಡಿ ಉದುರು ಹೋಗುತ್ತೆ ಪಕ್ಕ. ನೋಡ್ರಿ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟೋಲ್ ಗೇಟ್ಗೆ ಇಷ್ಟು ಕಿಲೋಮೀಟರ್ ಅಂತ ಇದೆ. ಅಲ್ಲಿ ಬ್ರಹ್ಮರಕೋಟ್ಲು ಟೋಲ್ ಗೇಟ್ಗೆ ಅಷ್ಟು ದೂರ ಇಲ್ಲ. 40 ಕಿಲೋಮೀಟರ್ ದೂರಕ್ಕೆ ಟೋಲ್ ಗೇಟ್ ಮಾಡವ್ರೆ, ಇಲ್ಲೂ ಮಾಡವ್ರೆ. ಬ್ರಹ್ಮರಕೋಟ್ಲಲ್ಲಿ ಕೆಳಗಿನ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಅವರೊಂದು ದಡ್ರು ಮಾರ. ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅಲ್ಲಿ ಕೆಳಗಿನ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಸುಯಿಂಕ ಹೋಗ್ಬೋದು. ಸುಯಿಂಕ 2 ಹಂಪ್ ಇದೆ, ಅಷ್ಟು ಬಿಟ್ರೆ ಏನು ಇಲ್ಲ. ಸರ್ವಿಸ್ ರೋಡ್ ಅಲ್ಲಿ ನೀಟಾಗಿ ಹೋಗ್ಬೋದು. ಸೊ ಈ ಮಾಹಿತಿಯನ್ನು ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡ್ರಿ. ಜೈ ಕಾಣ್ತಿದೆಯಲ್ಲ ನಿಮ್ಗೆ, ರೋಡು ಸ್ಟ್ರೈಟ್ ಆಗುತ್ತೆ, ಇನ್ನೂ ಸ್ಟ್ರೈಟ್ ಆಗುತ್ತೆ. ಗುಡ್ಡ ಜರುಗ್ತಿದ್ದಾರೆ. ಟೇಕ್ ಡೈವರ್ಸ್ ಅಂಡ್ ಟೇಕ್ ಇದೆ ನಾರ್ಮಲ್ ರೋಡ್ ಅಲ್ಲಿ ಹೋಗೋದು. ಸೊ ಗೈಸ್, ಎಲ್ಲಿ ರೋಡ್ ಆಗುತ್ತೆ, ಸ್ಟ್ರೈಟ್ ಆಗುತ್ತೆ. ಜೆಸಿಬಿ ಗೈಸ್, ನಮ್ಮ ವ್ಯೂ ಎಲ್ಲ ಹೆಂಗಿದೆ ನೋಡಿ. ಸೊ ಹೊಸ ರೋಡ್ ಆಗಿದೆ. ಸೊ ನಾನು ಹೇಳೋದಿಷ್ಟೇ, ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ದುಡ್ಡು ಮಾಡ್ಕೊಂಡು ನಮ್ಮ ಕೆರಿಯರ್ ಬಿಲ್ಡ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾಯಿ ದುಡ್ದಂಗೆ ದುಡಿತೀವಿ. ಆದ್ರೆ ನಮ್ಮ ಲೈಫಲ್ಲಿ, ನಮ್ಮ ಯಂಗ್ ಏಜ್ ಅಲ್ಲಿ ನಾವೇನ್ ಮಾಡ್ಬೇಕೋ ಅದನ್ನ ಕಳ್ಕೊಂತೀವಿ. ಸೊ ಇದ್ದಷ್ಟು ದಿವಸ ನಮ್ಮ ಏಜ್ ಮುಗಿಯೋಷ್ಟು ಒಳಗೆ ಮಾಡೋಷ್ಟು ಎಂಜಾಯ್ ನಾವು ಮಾಡೋಣ. ಹುಡುಗಿರೋ ವಿಷಯ ಒಂದೊಂದು ಬಿಟ್ಟು, ಹುಡುಗಿರಿ ವಿಷಯ ಒಂದನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಎಂಜಾಯ್ಮೆಂಟ್ ಮಾಡೋಣ. ಏನ ಬರ ಕರೆಕ್ಟ್ 100% ಅಂತ ಹೇಳ್ತವನೆ. ಆದ್ರೆ ಆಗದಿಂದ ಹುಡುಗಿ ಜೊತೆ ಪುಂಡಿ ಬೇಯ್ತಿದ್ದಾನೆ. ಇವಾಗ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ರೋಡ್ ಅಲ್ಲಿ ಇದೀವಿ. ಸೊ ಹೋಯ್ತಾ ಇದೀವಿ, ನೋಡೋಣ ಬರ್ರಿ. ಯಾರು ಸ್ಕಿಪ್ ಮಾಡ್ಬೇಡ್ರಿ, ಬರ್ರಿ ಫುಲ್ ನೋಡ್ರಿ. ನಮ್ಗೊಂದ್ ಸ್ವಲ್ಪ ಅಮೌಂಟ್ ಬರುತ್ತೆ. ಬರ್ರಿ, ಯೂಟ್ಯೂಬ್ ಅಲ್ಲಿ ಒಂದು $92 ಆಗಿದೆ, 21,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದು ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ಬೇಡ್ಕೊಂತೀನಿ. ಬರ್ರಿ. ಸುಮಾರು ಟೈಮಿನ ನಂತರ ವ್ಲಾಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ವ್ಲಾಗ್ ಮಾಡ್ತಾ ಇದೀವಿ. ಸಪೋರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್, ಒಂದೇ ಮಾತ್ರ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಇವಾಗ ಸುಬ್ರಹ್ಮಣ್ಯ ಟರ್ನ್ ಆಯ್ತಾ ಇದೀವಿ. ಇದು ಬೆಂಗಳೂರು ಹೋಗೋ ರೂಟು. ಸುಬ್ರಹ್ಮಣ್ಯಕ್ಕೆ ಟರ್ನ್ ಆಗ್ತಿದೀವಿ. ಈ ವೆದರ್ ನೋಡಿ ಮಸ್ತಾಗಿದೆ, ತೋರಿಸ್ತೀನಿ ಬನ್ನಿ. ಹಾ, ಮಸ್ತಾಗಿದೆ ಗಾಯ್ಸ್. ಈ ತರ ಒಂದು ರೂಟ್ ಅನ್ನ, ಈ ತರ ಒಂದು ವೆದರ್ ಅನ್ನ ನೀವೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಫುಲ್ ಕಾಡು, ಕಗ್ಗತ್ತಲು. ನೋಡಿ ಯಾವ ತರ ಕತ್ಲು ಬರುತ್ತೆ ಅಂತ. ಗೈಸ್, ನಿಮ್ಗೆ ಗೋಸ್ಟ್ ಹಂಟ್ ಮಾಡೋದಿದ್ರೆ ಈ ಕಾಡಿಗೆ ಬನ್ನಿ.
ತೆಂಗಿಸ್ಕೊಳ್ಳಿ ಬರ್ರಿ. ತೆಂಗಿಸ್ಕೊಬೇಕಿದ್ರೆ ಬೇರೆ ಶಾಂತಿ ಕಾಡಕ್ ಬನ್ನಿ, ಮಸ್ತಾಗಿರುತ್ತೆ. ಗೋಸ್ಟ್ ಹಂಟಿಂಗ್ ಅಲ್ಲಿ ದೆವ್ವಗಳು ಭೂತಗಳು ಅದು ಇದು ಇಲ್ಲ ಅಂತ ಒಂದು ನಂಬಿಕೆಯಲ್ಲಿರೋರು ಬೇರೆ ಶಾಂತಿ ಕಾಡಕ್ ಬಂದ್ಬಿಟ್ಟು 12 ಗಂಟೆ 1 ಗಂಟೆಗೆ ಒಳಗ್ ನುಗ್ರಿ, ತೆಂಗಿಸ್ಕೊಳ್ರಿ ಅಷ್ಟೇ. ಇನ್ನು ಮುಂದಕ್ಕೆ JP ಅವರಿಂದ ಡ್ರೈವಿಂಗ್ ಅಂತ ಇವನು ಹೇಳ್ತಿದ್ದಾನೆ, ಆದ್ರೆ ನಾನು ಡ್ರೈವ್ ಮಾಡಲ್ಲ. ಯಾಕಂದ್ರೆ ಈ ಕಾಡು ಒಳಗೆ ಇವನೇ ಡ್ರೈವ್ ಮಾಡ್ಬೇಕು. ಈ ಗಾಡಿಯಲ್ಲಿ ನಾನು ಡ್ರೈವ್ ಮಾಡಿದ್ರೆ ಪಲ್ಟಿ ಹೊಡಿದೆ ಗಾಡಿ. ಬೇಕಾ ಇವೆಲ್ಲ ಗಾಡಿ ನಿಂದು? ಸಾಕಾಗಿದೆ ಬಲ್ಲೆಗೆ ಹೋಗಿ ಸಾಕಾಗಿದೆ ಗಾಡಿಯನ್ನು. ಬರ್ರಿ ಬರ್ರಿ, ಇಂತ ವೆದರ್ ದೇವರನ್ನು ಸೈಕ್ ಆಗಿದೆ ಗಾಯ್ಸ್. ಬೇರೆ ತರ ಅನ್ಕೊಳ್ಳಿ. ಈ ತರ ಒಂದು ವೆದರ್ ನೀವು ನೋಡ್ಬೇಕು ಅಂದ್ರೆ ಬರ್ರಿ. ಮಾತಾಡ್ತಿದ್ದಾನೆ. ಇಲ್ಲೊಬ್ರು ಶಿಫ್ಟ್ ಅವ್ರು ಹೋಗ್ತಿದ್ದಾರೆ ನೋಡ್ರಿ, ಅವ್ರ ಇದು ಕಮೆಂಟ್ ಹಾಕ್ಬೋದು ಮತ್ತೆ ನೋಡೋಣ. ನೋಡಿ ಫಾರ್ಚುನರ್ ಇದು ಆರ್ಟಿಗ ಲಾಗಲ್ಲಿ ಏನಿಲ್ಲ ಇದ್ರೆ ಈ ತರ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ಅದೇ ಲಾಗ್ ಅಂತ ಇಲ್ಲ ಅದಕ್ಕೆ ಲಾಗ್ ಅಂತ ಹೇಳುದಿಲ್ಲ. ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಬಂಗಾರ ಕೊಡಿಸಿದ್ರು, ಅದು ಕೊಡಿಸಿದ್ರು, ಇದು ಕೊಡಿಸಿದ್ರು, ಅಕ್ಕ ತಮ್ಮ ಸಂಬಂಧವರು ಬಂಧು ಬಳಗ ಅಂತ ಹೇಳಿದ್ರೆ ಅದಕ್ಕೆ ಲಾಗ್ ಅಂತ ಹೇಳ್ತಾರ. ಎಂಟರ್ಟೈನ್ಮೆಂಟ್ ಬೇಕು ಮೇನ್ ಆಗಿ. ಪಿಲಿ ಉಂಟು ಗೈಸ್, ಪಿಲಿ ಉಂಟು ಗೈಸ್. ಕಾಡೊಳಗಡೆ ಪಿಲಿ ಉಂಟು. ಬರ್ರಿ ಗಾಡಿ ನಿಮ್ಗೆ ಡೀಸೆಲ್ ಗಾಡಿ ರಿಕ್ಷಾ ಹೋಗ್ತಾ ನೋಡಿ. ಡೀಸೆಲ್ ಗಾಡಿ ರಿಕ್ಷಾ, ಅದು ಡೀಸೆಲ್ ಗಾಡಿ. ಬರ್ರಿ ಗಾಯ್ಸ್, ಸುಬ್ರಹ್ಮಣ್ಯ ಬರ್ಬೇಕಾದ್ರೆ ಇಲ್ಲಿ ಪೈಯ ಬಲ್ಜೂಸ್ ಉಂಟು, ಪತ್ರ ಉಂಟು. ಬರ್ರಿ ಬರ್ರಿ ಗಾಯ್ಸ್, ಬರ್ರಿ ಸುಬ್ರಹ್ಮಣ್ಯ ರೋಡ್ ಬರ್ರಿ. ಭಾಷೆಗೆಟ್ಟ ಅಡ್ಡ ರೋಡ್ ಅಂತು. ಭಾಷೆ ಇಲ್ಲ ಗಾಯ್ಸ್, ಈ ನಾಯಿಗಳಿಗೆ ಭಾಷೆ ಇಲ್ಲ, ಅಡ್ಡ ಬರುದು ನಾಯಿಗಳಿಗೆ ಭಾಷೆ ಇಲ್ಲ. ಬರ್ರಿ ಗೈಸ್, ಸುಬ್ರಹ್ಮಣ್ಯ ರೋಡ್ ಹೋಗ್ಬೇಕಾದ್ರೆ ನಿಮ್ಗೆ ಮಡ್ಕ ಸೋಡಾ ಸಿಗ್ತದೆ ನೋಡಿ ಗೈಸ್. ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ನೋಡಿ, ಮಸ್ತಾಗಿದ್ದಾರೆ ಅಂಕಲು. ಗೈಸ್ ಈ ರೂಟಲ್ಲಿ ಬರ್ಬೇಕಾದ್ರೆ ನಿಮಗೆ ಒಂದು ಚಿಕ್ಕ ನದಿ ಸಿಗ್ತದೆ, ಮಸ್ತಾಗಿರುತ್ತೆ. ಫೋಟೋಸ್ ತಗೊಂಡು ಆರಾಮ್ಸೆ ಸ್ಟೋರಿ ಪೋಸ್ಟ್ ಮಾಡ್ಬೋದು. ಜೈ ಜವಾನ್ ಜೈ ಕಿಸಾನ್, ಒಂದೇ ಮಾತರಂ, ಜೈ. ಗೈಸ್ ಇಲ್ಲೊಬ್ರು ಇಬ್ರು ಹೋಗ್ತಿದ್ದಾರೆ ನೋಡೋಣ ಯಾವ ತರ. ಅಚ್ಚರ್ ಬಿಡ್ಚಿ ಅಲ್ಲ ಬೈಕ್ದಾರ ಕೊರು ಸ್ಪೀಡ್ ಬೋ ಇಂದ 4 ಓಪನ್ ಆಗ್ತದೆ ಕರ್ಮ. ಗೈಸ್ ಇಲ್ಲಿ ಇಬ್ರು ಇದಾರೆ, ಯಾವ ತರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಅದೇ ಒಂದು ಬೈಕ್ ಓಟೆ ಕಂಪೇರ್ ಒಂಚೂರು ಬರ್ಚಿ ಅಕ್ಕಲ್ ಬರ್ಚಿ ನಾನೆ ಒಂದು ಕೇನು ಓಲ್ ಬಿಸಿಲು ಘಾಟ ಮರಲಾಟು ಜನ ಬಿಸಿಲು ಘಾಟ್ ನಮೂಲೆ ಬೋರ್ಡ್ ಶಾಲೆಗೆ ಹತ್ತ ಬಿಸ್ಲೆ ಘಾಟಿಗೆ ಎತ್ತನ ಯಾರು ಒಂದು ಆತನ ನಲ್ಲ 1 ಗಂಟೆ ಬೋರ್ಡ್ ಅಂದು 1 ಗಂಟೆ ಬೋರ್ಡ್ 1 ಗಂಟೆ ನಮ್ಮ ಎತ್ತಿ ಜನ ಬಿಸ್ಲೆ ಘಾಟಿಗೆ ಏನಿಲ್ಲ ತೆಕ್ಕೋಪುಂಡು ಮಡಿಕೇರಿ ಹೋಗ್ತಾರೆ ನಾವು ಅಂದು ಮಾರ ಮಡಿಕೇರಿ ಹೋಗ್ತಾರೆ 2 ಗಂಟೆ. ಇದು ನಮ್ಮ KSRTC ಬಸ್ ನಾಯಿ ಹೊಡೆದಂಗ್ ಹೊಡಿತಾರೆ ನೋಡಿ. ನೀರಿನಲ್ಲಿ ಬಾತು ಕೋಲಿ, ನೀರಿನಲ್ಲಿ ಗೋಂಗ್ರ ಕಪ್ಪೆ. ಜೈ ನಮ್ಮ ವಿಕ್ರಮ್ಗೆ ಡ್ರೈವಿಂಗ್ ಆಗಲ್ಲ ಅಂತ ಈಗ ನಾನು ಓಡಿಸ್ಬೇಕಂತೆ, ನೋಡೋಣ. ಜೈ ಜವಾನ್ ಜೈ ಕಿಸಾನ್. ಬನ್ನಿ ನೋಡಿ ಗೈಸ್, ನಮ್ದು ನೆಕ್ಸಾನ್ ಗಾಡಿ. ಇಲ್ಲಿ ಮುಖ್ಯ ಪ್ರಾಣ ಟೆಂಪಲ್ ಇದೆ. ಬುಕ್ಕ ಹೆಂಗ್ ಡಿಸ್ಟರ್ಬ್ ಅಂತ ಬರೀಜ್ ಬಂತ ಒಬ್ಬ್ಯಾಡ್ರಿ ಮೆಲ್ಲನೆ ಹೋಗ್ಬೋದು. ಈ ಗಾಡಿ ಸೊ ಸೇಫ್ಟಿ ಫಸ್ಟ್. ಮೊನ್ನೆ ಒಂದು ಡ್ರೈವಿಂಗ್ ಅಲ್ಲಿ 40ರಲ್ಲಿ ಹೋಗಿದ್ದಕ್ಕೂ ಬೈಕ್ ಬಂದಂಗೆ ಮಾತಾಡಿದ್ದಾರೆ. ಸೊ ಸೀಟ್ ಬೆಲ್ಟು ಸೇಫ್ಟಿ ಮುಖ್ಯ, ಸೇಫ್ಟಿ ಸೊ ಗೈಸ್ ಹೊರಡೋಣ. ಸೊ ನಮಗೆ ಆಗುವಂಥದ್ದು ಇದನ್ನು ಅಡ್ಜಸ್ಟ್ ಮಾಡ್ಕೊಬೇಕು, ಹಿಂಗೆ ಎಳ್ಕೊಂಡು ಹಿಂಗೆ ಲಾಕ್ ಮಾಡ್ಕೊಬೇಕು. ಆಮೇಲೆ ಫಸ್ಟ್ ಗೇರ್ ಹಾಕಿ ಹ್ಯಾಂಡ್ ಬ್ರೇಕ್ ಎಲ್ಲ ತೆಗ್ದಾಗಿದೆ. ಆಯ್ತಾ ಗೈಸ್
ಗೈಸ್ ವಾರ್ನ್ ಇಲ್ಲದ ಕಾರಣ ಸಹ ಗೈಸ್ ಮುಂದೆ ಕರೆಕ್ಟ್ ಮತ್ತೆ ಕ್ಯಾಮರಾ ಅದೇ ಪೊಯ್ಯ ಇತ್ತು ಗೈಸ್ ಪೊಯ್ಯ ಲೋಡ್ ಹೋಗ್ತಿದೆ ನೋಡಿ ಗೈಸ್ ಈಗ ಮಾರೆ ಗಾಡಿ ಪಾಪ ಮಾರೆ ಅಲ್ಲೇ ಟ್ರೈನ್ ನೀರಿನಲ್ಲಿ ಬಾತುಕೋಳಿ ಬಾಯ್ ಬಾಯ್ ಸರ್ ಬಿಸಿ ಗಾಡಿ ಓಕೆ ಏನು ಬರ್ಚಿ ಬರ್ಚಿ ಟರ್ನಿಂಗ್ ಇಡೋರು ಮರಲ್ಲ ತೌಸಂಡ್ ನಲ್ಲಿ ಸೊ ಗೈಸ್ ಗಾಡಿ ಓಡ್ಬೇಕಾದ್ರೆ ನೋಡ್ಕೊಳ್ಳಿ ಸ್ವಲ್ಪ ಹೊಸ ಗಾಡಿಯಾ ಗೊತ್ತಿಚ್ಚಿ ಸೊ ಗೈಸ್ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ರಾಜಸ್ಥಾನ್ ಗಾಡಿ ಓವರ್ಟೇಕ್ ಮಾಡದೆ ತಪ್ಪು ಗಾಡಿ ಹೊಡೆದ ಅನ್ಸುತ್ತೆ ಕಾರ್ ನೋಡ್ದ ಅನ್ಸುತ್ತೆ ಒಂದ್ ಸೈಡು ಸೊ ಗೈಸ್ ಓವರ್ಟೇಕ್ ಮಾಡಬೇಕಾದ್ರೆ ಅಷ್ಟೇ ಡ್ರೈವಿಂಗ್ ಮಾಡಬೇಕಾದ್ರೆ ಅಷ್ಟೇ ಗಾಡಿ ಸ್ವಲ್ಪ ನೋಡ್ಕೊಳ್ಳಿ ಚೈ ಇತ್ತಾಯ್ನ ಅದು ಅದಿಪ್ಪು ಹೊಯ್ ಚೈ ಸೊ ಯಾರಾದ್ರೂ ಆಗ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡ್ ಎಷ್ಟೇ ಇರಲಿ ಏನೇ ಆಗಿರಲಿ ಬಟ್ ಅಪೋಸಿಟ್ ಅಲ್ಲಿ ಗಾಡಿ ಇದೆಯಾ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಎಷ್ಟೇ ಸ್ಪೀಡ್ ಇದ್ರೂ ಪರವಾಗಿಲ್ಲ ಆಪೋಸಿಟ್ ಅವ್ರಿಗೆ ಏನು ಆಗಬಾರ್ದು ಸೊ ನನ್ನ ಪ್ರಕಾರ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಬಂದವ್ರೆ ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಬಂದವ್ರೆ ಅದರ ಲೆಫ್ಟ್ ಸೈಡಲ್ಲಿ ಹೊಡೆದಿರೋ ಇದಿರೋದು ರೂತು ಸೊ ಅವ್ರು ಲೆಫ್ಟಲ್ಲಿ ಬರಬೇಕಾದ್ರೆ ಇವ್ರು ಸ್ವಲ್ಪ ರಾಂಗ್ ರೂಟಲ್ಲಿ ಬಂದವ್ರೆ ಕಾರ್ನವರು ಅದಕ್ಕೋಸ್ಕರ ಆ ಥರ ಆಗಿದೆ ಅಂತ ಅನ್ಸುತ್ತೆ ನೋಡೋಣ ಲೆಫ್ಟ್ ಸೈಡ್ ಬಂಟ ಓವರ್ಟೇಕ್ ಮಾಡ್ಕೊಂಡು ಬೈದ್ರಿ ಬರೋಣ ಕಾರ್ ರಾಜಸ್ಥಾನ ಗಾಡಿ ಉಂಟತಾ ರಾಂಗ್ ರೂಟ್ ಬೈದ್ರಿ ರಾಂಗ್ ರೂಟ್ ಬಂದಾಗ ಬೇ ನಾರ್ಮಲ್ ರೂಟ್ ಇತ್ತೆ ಮೇನ ರೂಟ್ ಇತ್ತದು ಮೇ ಮಿಡ್ಲ್ ಲೈನ್ ಹಿಡ್ದು ಇಂಚಿಗೆ ಇತ್ತೆ ಗೊತ್ತಂಡ ಓದ್ ಹಾಕಿದ್ರೆ ನದಿಪ್ಪು ಇಜ್ಜಿಂದ ಬೈಕ್ದೆ ಫುಲ್ ಓವರ್ಟೇಕ್ ಬೋದು ಅಂಚಿಗೆ ಹಾಕಿದ್ರೆ ನದಿಪ್ಪು ನಮ್ಮ ಮಿಡ್ಲ್ ಮೂಲೆ ಹಾಕಿದ್ನಿ ಬ್ರೋ ಕಾರ್ದ ನಾ ಮಿಸ್ಟೇಕ್ ಅದಿಪ್ಪೋಡೊಂದು ಏಮನ್ ಪುಣಿ ಗೈಸ್ ಸುಬ್ರಹ್ಮಣ್ಯ ಈ ಕಡೆ ರೈಟ್ಗೆ ಹೋಗ್ಬೇಕು ನಾವು ಹೋಗ್ಬೇಕಾಗಿರೋದು ಸ್ಟ್ರೈಟ್ಗೆ ಸೊ ನಾವು ಸ್ಟ್ರೈಟ್ ಹೋದ್ರೆ ಬಿಸ್ಲೆ ಘಾಟ್ ಸಿಗುತ್ತೆ ನಂತರ ನಿಮ್ಗೆ ಬೇಕಿದ್ರೆ ಮಳ್ಳಲ್ಲಿ ಫಾಲ್ಸ್ಗೆಲ್ಲ ಹೋಗಿದ್ರಿ ಈ ಕಡೆಯಿಂದಾನೆ ಹೋಗ್ಬೋದು ಈ ಕಡೆ ತೋರಿಸು ಮಸ್ತಾಗಿದೆ ವ್ಯೂಸ್ ಎಲ್ಲ ಮಸ್ತಾಗಿದೆ ಸೊ ಇಷ್ಟೆಲ್ಲ ಮಾಡಿ ಇರೋದ್ರಿಂದ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬರ್ಸ್ ಯಾಕೆ ನಾವು ಕೇಳ್ತಿದೀವಿ ಅಂದರೆ ಸಬ್ಸ್ಕ್ರೈಬರ್ಸ್ ಇದ್ದ ತಕ್ಷಣ ವಿಡಿಯೋ ವೈರಲ್ ಆಗುತ್ತೆ ಅಂತಲ್ಲ ವಿಡಿಯೋ ಸ್ಟ್ರೈಟ್ ಆಗಿದೆ ವೈರಲ್ ಆಗುತ್ತೆ ಅಂತಲ್ಲ ಸೊ ಸಬ್ಸ್ಕ್ರೈಬರ್ಸ್ ಇದ್ದರೆ ಒಂದು ಇಂಟ್ರೆಸ್ಟ್ ಬರುತ್ತೆ ನಮಗೆ ವಿಡಿಯೋ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಮಸ್ತಾಗಿದೆ ವೆದರು ಸಖತ್ತಾಗಿದೆ ನೀವು ಸುಬ್ರಹ್ಮಣ್ಯಕ್ಕೆ ಬರೋದಿದ್ರೆ ದೇವಸ್ಥಾನಕ್ಕೆ ಬಂದು ಒಳ್ಳೆ ವ್ಯೂ ಪಾಯಿಂಟ್ ಬೇಕು ಅಂದರೆ ನೀವು ಬಿಸ್ಲೆ ಘಾಟಿಗೆ ಹೋಗುವಂಥ ರೂಟಲ್ಲಿ ಹೋಗಿ ಮಸ್ತಾಗಿರುತ್ತೆ ಸೊ ಅಲ್ಲಿಂದ ಸೀದಾ ಸಕಲೇಶ್ಪುರಕ್ಕೆ ಹೋಗ್ಬೋದು ಸಕಲೇಶ್ಪುರಕ್ಕೆ ಹೋಗಿ ಸೀದಾ ಬೆಂಗಳೂರಿಗೆ ಹೋಗ್ಬೋದು ಮಸ್ತಾಗಂದ್ರೆ ಮಸ್ತಾಗಿದೆ ಮಾಮ್ ಬೇರೆ ಥರ ಅನ್ಕೋ ಬೇರೆ ಥರ ಇದೆ ವ್ಯೂ ಎಲ್ಲ ಬರ್ರಿ ಒಂದ್ಸಲ ನೆಕ್ಸ್ಟ್ ಲೆವೆಲ್ ಬಿಸ್ಲೆ ರೋಡಲ್ಲಿ ಬಂದ್ರೆ ಇದೆ ಅಣ್ಣ ಒಂದ್ ಸ್ವಲ್ಪ ಸೈಡ್ ಬಿಡಿ ಅಣ್ಣ ಓಡಿ ಆಗಿ ನೋಡಿ ಇದೇ ಬಿಸ್ಲಿ ಘಾಟಿ ವಿಜಿಲ್ ರಾಜ ಇದೇ ಬಿಸ್ಲೆ ಇಲ್ಲಿ ಸಿಂಗಲ್ ರೋಡ್ ಇರುತ್ತೆ ಮಸ್ತಾಗಿರುತ್ತೆ ವ್ಯೂ ಮಾತ್ರ ಮಸ್ತಾಗಿರುತ್ತೆ ವೆಜ್ಜಿ ಅಲ್ಲ ಆಯ್ತು ಚೂ ಜಸ್ಟ್ ಇತ್ತು ರೀ ನನ್ನ ಒಂಜರ ಫೀಟ್ ಉಂಟು
ಅಣ್ಣ ನಮ್ಗೆ ಕೂಡ ಅಡಿಗೆ ಉಂಟಾ? ಹಾ? ಎಲ್ಲಿ ಊರಲ್ಲಿ? ಹಾಸನ. ಹೊಸ ಗಾಡಿಯಾ? ಹೌದಾ? ಎಷ್ಟೊತ್ತಾಗತ್ತೆ ಈಗ? ಎಷ್ಟೊತ್ತಾಗತ್ತೆ? ಅಣ್ಣ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದೀನಿ. ಸರಿ ಬರುದಾ? ಸರಿ ಬ್ರೋ, ಬಾಯ್ ಬಾಯ್. ಥ್ಯಾಂಕ್ ಯು. ಓಕೆ ಅಣ್ಣ, ಬರುದಾ? ಓಕೆ ಅಣ್ಣ. ಮಿಂಚಿನೇ ಬನ್ನಿ, 2 ಫೀಟ್ ಉಂಟು, ಇನ್ನು 2 ಫೀಟ್ ಗ್ಯಾಪ್ ಉಂಟು. ಟೆಂಪ ಹೋಗ್ಬೋದು, ಅಷ್ಟು ಜಾಗ ಉಂಟಲ್ಲಿ. ಹಾ ಹಾಯ್ ಬ್ರೋ. ಬಿಡು. ಒಂದು ಫೇಮಸ್ ಪ್ಲೇಸ್ ಮೂಲಕ ನೋಡಿ. ಗೈಸ್, ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು ನೋಡ್ರಿ. ಈ ಒಂದು ಕಾಡಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಅಂತ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿರ್ಲಿಕ್ಕಿಲ್ಲ. ಫುಲ್ ಕಾಡ್ ಏರಿಯಾ. 6 ಗಂಟೆ ನಂತರ ಇಲ್ಲೆಲ್ಲ ಬಿಡುವುದಿಲ್ಲ. ಸೊ ಇಲ್ಲೊಂದು JCB ಉಂಟು. ಅಣ್ಣ ನಮಸ್ಕಾರ ಅಣ್ಣ. ಸಿಂಗಲ್ ರೋಡ್ ಗೈಸ್, ಸಿಂಗಲ್ ರೋಡ್, ಬರೀ ಸಿಂಗಲ್ ಅಷ್ಟೇ. ಡಬ್ಬಲ್ ಇಲ್ಲ. ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ನೋಡ್ಕೊಂಡು ಹೋಗ್ರಿ. ಮೂರುಂಟು ಫೋಟೋ ಇದೆ ಗೈಸ್. ಇಂಥ ಒಂದು ವೆದರ್ ಎಲ್ಲಿ ಸಿಗ್ತೈತೆ ನಿಮಗೆ? ಎಲ್ಲೂ ಸಿಗಲ್ಲ. ಬರ್ರಿ, ಒಂದೇ ಒಂದ್ಸಲ ಬಿಸಿಲಾಘಾಟ್ ವಿಸಿಟ್ ನೋಡಿ ಗೈಸ್. ನೋಡಿ ಗೈಸ್, ನಮ್ಮ ಅಣ್ಣ ತಮ್ಮಂದ್ರು ಹೋಯ್ತಾವ್ರೆ 3 ಜನ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಣ್ಣ? ಹಾ ಚೆನ್ನಾಗಿದ್ದೀರಾ? ಎಲ್ಲಿಗೆ ಇವಾಗ? ಬೆಂಗಳೂರಾ? ಹಾ, ಜೈ ದೇವಸ್ಥಾನಕ್ಕೆ ಬಂದ್ರಾ? ಟೆಂಪಲ್ ಬಂದ್ರಾ? ಓಕೆ, ಬರಲ್ಲ. ರೈಯ 0.5 ಇರ್ಬೋದು. ಒಂದು ಇಜ್ಜಿಯಾ ಸೂರ್ಯ ನಂದು ಹಾಕಿದ್ವಿ. ಗೈಸ್, ಈ ವ್ಯೂ ಒಂದ್ಸಲ ನೋಡಿ. ಟಾಪ್ಗೆ ಹತ್ರ ಬರ್ತಾ ಇದೀವಿ. ಬರ್ಪುಡೇನ ವಿಡಿಯೋ ನೋಡಿ ಗೈಸ್. ವ್ಯೂ ಒಮ್ಮೆ ನೋಡಿ, ಸಕ್ಕತ್ತಿದೆ. ಈ ರೂಟಲ್ಲಿ ಬಂದರೆ ನಿಮಗೆ ಮಸ್ತಾಗಿ ಡ್ರೈವ್ ಮಾಡ್ಬೋದು, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಬೇರೆ ಥರ ಅನ್ಕೊಳ್ಳಿ, ಗೊತ್ತಾಯ್ತಾ? ಬೇರೆ ಥರ ಅನ್ಕೊಳ್ಳಿ, ಬೇರೆ ಥರ. ಬರೀ ಫಾಗ್ ನೋಡಿ ಹತ್ರ ಬಂತು ಫಾಗು. ಇವಾಗ ಫಾಗ್ ಸಿಗುತ್ತೆ ನಮಗೆ. ಸ್ವರ್ಗಕ್ಕೆ 3 ಗೇಣು. ಟಾಪ್ ರೀಚ್ ಆದ್ವಿ. ಸ್ವಲ್ಪ ದೂರ, 1 ಕಿಲೋಮೀಟರ್ ಅಷ್ಟೇ. ಬೇರೆ ತರ ಇರುತ್ತೆ ವ್ಯೂ ನೋಡಿ. ಆಮೇಲೆ ಬನ್ನಿ ಅಂತ ರೈಟಿಗೆ ಲೆಫ್ಟಿಗೆ ಬರಲ್ಲ. ಇಂಚ ಮಾಡ್ಬೋದು. ಫೈನಲಿ ಬಿಸ್ಲಾಯ್ ಘಾಟ್ ವ್ಯೂ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ನೋಡೋಣ ಬರ್ರಿ. ನೋಡಿ ಗೈಸ್, ನಮ್ಮವರು ಚಡ್ಡಿಯಲ್ಲಿದ್ದಾರೆ. ಮಸ್ತ್ ಕೊಡಿ. ನಾವು ಬಂದಿದ್ದು ಪುತ್ತೂರಿಂದ ಬಂದಿದ್ದ. ಬ್ಲಾಗ್ ಒಂದು ಇರ್ಲಿ ಅಂತ ಬ್ರೋ, ತುಂಬಾ ಟೈಮ್ ಆಯ್ತು. ಒಂದು ಇನ್ನೊಂದು $10 ಬಂದ್ರೆ ಡ್ರಾ ಮಾಡ್ಬೋದು. ಅದಕ್ಕೆ ಗೈಸ್, ಅದು ಎಂಟ್ರೆನ್ಸು. ಹೋಯ್ತಾ ಇದೀವಿ ಈಗ. ಸೊ ಬಿಸ್ಲೆಘಾಟು ಬರ್ರಿ ಗೈಸ್. ಕಳ್ಳು ಕುಡ್ದು ವ್ಯೂಸ್ ಅಂತೀನಿ,
ವ್ಯೂ ನೋಡೋ ಒಂದು ಇದೇ ಬೇರೆ, ಸುಖನೇ ಬೇರೆ. ಬರ್ರಿ ನೋಡಿ, ನಮ್ಮ ವಿಕ್ರಮ್ ಫೋಟೋಗ್ರಫಿ ವಿಕಿ ಅವರು ನೋಡಿ. ನಾವು ಇಬ್ಬರು ಮೋರಿಯಲ್ಲಿ ಕೂತು ಇದ್ದ ಹೆಣ್ಣು ಮಕ್ಕಳ ವಿಚಾರನೆಲ್ಲ ಮಾತಾಡ್ತಿದ್ವಿ. ಯಾರ್ದ ಇವ್ರು ಯಾಲಪ್ಪ ನೀಲ ಅಲ್ಲ ಹಂಚಿ. ಹಾಂ, ಸೊ ನೋಡಿ, ಶುಚಿತ್ವವಾದ ಶೌಚಾಲಯ ಕೂಡ ಇದೆ ಇಲ್ಲಿ. ಬರ್ರಿ, ಮಸ್ತಾಗಿರುತ್ತೆ, ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡಿ ಈಗ ಚಡ್ಡಿಯಲ್ಲಿ ಬಂದಿದೆ ನೋಡಿ, ಚಡ್ಡಿಯಲ್ಲಿ ಬಂದಿದ್ದಾನೆ. ಚಡ್ಡಿ ಚಡ್ಡಿಯಲ್ಲಿ ಬಂದಿದೆ ನೋಡಿ. ಪಾಪರ ಚಡ್ಡಿ ಚೇಂಜ್ ಮನ್ಪೇ ಮಂಡಲ ಬುಡ್ತಿ ಜನವ ಬುಡ್ಚಿ ಹೊಡಿತು ಜನ. ಉಮ್ಮೂರು ಬರ್ತಾನೆ ಬೋಡಿಗೆ. ಮಸ್ತಾಗಿರುತ್ತೆ ಗೈಸ್, ಸ್ವಾಮಿ ದೇಶ ಗೈಸ್. ನೋಡಿ ವ್ಯೂ ನೋಡಿ ಗೈಸ್, ಬಿಸ್ಲೆ ಘಾಟ್ ಇದು, ನಮ್ಮ ಬಿಸ್ಲೆ ಘಾಟ್. ಸುಸ್ತಾಯ್ತು ನೋಡ್ಕೊಂಬರ್ಬೇಕಂದ್ರೆ. ಸಿಗರೇಟ್ ಸೇದ್ಬಿಡ್ರಿ, ಸಿಗರೇಟ್ ಬಿದ್ದುಬಿಡ್ರಿ. ಸಿಗರೇಟ್ ಸೇದ ದಮ್ಮಿರಲ್ಲ, ದೇವ್ರಣೆಗೂ ದಮ್ಮಿರಲ್ಲ. ಇದು ನಮ್ಮ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್, ಮಸ್ತಾಗಿರುತ್ತೆ. ಒಂದೇ ಒಂದ್ಸಲ ಸುಬ್ರಹ್ಮಣ್ಯ ಆಚೆ ಬರ್ಬೇಕಾದ್ರೆ ಬಂದು ನೋಡ್ರಿ. ಬರ್ಚಿ ನಂಗೆ ಸ್ವಾಮಿ ದೇವರೇ. ಗೈಸ್ ಇಲ್ಲಿಂದ ಬಿದ್ದರೆ ದೇವರಣೆಗೂ ಇದು ಸಿಗೋದಿಲ್ಲ, ಬಾಡಿ ಸಿಗೋದಿಲ್ಲ. ಅಲ್ಲಿಂದ ಅಲ್ಲಿ ಅದೇ ಆ ಗೇಟಿಂದ ಕೆಳಗಡೆ ಬಿದ್ದರೆ, ಆ ಗೇಟಿಂದ ಕೆಳಗಡೆ ಬಿದ್ದರೆ ದೇವರಣೆಗೂ ಹೆಣ ಸಿಗೋದಿಲ್ಲ, ಮತ್ತೆ ಮೋಕ್ಷ ಸಿಗೋದಿಲ್ಲ. ಜಾಗ್ರತೆ ಹೇಳ್ತಾ ಇದ್ದೀನಿ, ಹೆಣವನ್ನು ಸುಡದೇ ಇದ್ದರೆ ಮೋಕ್ಷ ಸಿಗೋದಿಲ್ಲ. ನೋಡಿ ಗೈಸ್, ಸ್ವಾಮಿ ದೇವರೇ. ಕಳ್ಳು ಕುಡಿದು ಸ್ವಯಲ್ಲ ಅಂತ ಹೆಂಗಿಲ್ಲ ಅಲ್ಲೇ ಪರ್ತಿ ಏತ್ ಬರ್ತಾ ಏನು ಬರ್ತಾತ್ತು ಏತ್ ಬರ್ತಾ ಅರ್ಧಲ್ಲ ಬರ್ತಿಗೆ ಸತ್ಯವನ ಸಾಮಾನ್ಯ ತಾಜಾ ಅರ್ಧ ದಾಯ ಇಂಚ ಸುಳ್ಳು ಬಂದ ಸೈಪರ್ ಮಾರೆ ಮೊನ್ನೆನೆ. ಗೈಸ್ ಇದೇ ನಮ್ಮ ಊರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯೂ ಪಾಯಿಂಟ್. ಅಲ್ಲೇ ತನಕ ಏನೊಂದುಂಟು ಸ್ವಲ್ಪ ಪೋಯವರ ನೋಡಿ ಗೈಸ್, ಅಲ್ಲೊಂದು ಫಾಲ್ಸ್ ಇದೆ, ಕಾಣ್ತದ? ಫಾಲ್ಸ್ ಇದೆ ಅಲ್ಲೊಂದು. ಅಲ್ಲಿಂದ ನೀರು ಹಿಡಿದು ಇಲ್ಲಿ ಬರುದು, ಈ ತುದಿಗೆ ಬರ್ತದೆ. ಇಷ್ಟಪಟ್ಟಿದ್ದೀನಿ ಸರ್. ನಾನು ಹೇಳ್ತಿದ್ರೆ ನಾನು ಹೇಳ್ತೀನಿ ಅಣ್ಣ, ಹೇಳ್ರಿ. ತುಂಬಾ ಅತ್ಯುತ್ತಮವಾಗಿ ರೀಲ್ಸ್ಗಳು ಮಾಡ್ತಾ ಇದ್ದೀರಿ ಅಣ್ಣ. ಇದೇ ತರ ಮುಂದುವರಿಲಿ. ಥ್ಯಾಂಕ್ ಯು. ಬೆಳಿಲಿ. ಜೈ. ಮತ್ತೆ ನಮ್ಮ ಸಮಾಜ ಮತ್ತು ಪ್ರಕೃತಿ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ, ನಮ್ಮ ಮರ ಗಿಡಗಳನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ, ನಾಡು ಬೆಳೆಸಿ, ನಾಡು ಉಳಿಸಿ. ನಮ್ ಡಿ ಬಾಸ್ ಇನ್ನು ತುಂಬಾ ಚೆನ್ನಾಗಿ ರೀಲ್ಸ್ ಮಾಡಿ. ಥ್ಯಾಂಕ್ ಯು. ಆಯ್ತು ಬ್ರೋ, ಮಾಡ್ತೀರಿ. ಸಮಾಜಕ್ಕೆ ಬೇಕಾಗಿರೋಂತ ಸಂದೇಶಗಳನ್ನ ತಿಳಿಸ್ಕೊಡ್ತೀರಾ. ಅದೊಂದು ವಿಷಯನ ನಾವು ತುಂಬಾ ಲೈಕ್ ಮಾಡ್ತೀವಿ. ಆ ಕಂಟೆಂಟ್ ಕೆಲವೊಂದು ನೋಡಿದೀವಿ, ಅದು ಸಮಾಜಕ್ಕೆ ಯೂಸ್ ಆಗಿರೋಂಥದ್ದು. ಆಮೇಲೆ ಡಿ ಬಾಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ವಿಷಯ ತಿಳ್ಕೊಂಡಿದ್ರೆ ಸ್ಪಷ್ಟವಾಗಿ ಮಾತಾಡ್ತೀರಾ. ತುಂಬಾ ಜನ ಕೆಲವೊಂದು ಕಮೆಂಟ್ಸ್ ನೋಡಿದೀವಿ, ಅದು ನೆಗೆಟಿವ್ ಆಗು ನಿಮ್ಗೆ ಕಮೆಂಟ್ ಮಾಡಿದ್ರು. ನೆಗೆಟಿವ್ ಪಾಸಿಟಿವ್ ಆರ್ ನೆಗೆಟಿವ್ ಪಬ್ಲಿಷ್ ಹೇಳ್ತೀವಿ ಅಂತ ಹೇಳಿ ಅಲ್ವಾ. ಆದ್ರೂ ಯಾವಂತರ ಕೆಲವೊಂದು ವಿಷಯಗಳನ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ. ಇಷ್ಟ ಆಯ್ತು. ಥ್ಯಾಂಕ್ ಯು ಬ್ರೋ. ಜೈ. ಇದು ಬಂದ್ಬಿಟ್ಟು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಗೈಸ್. ಸಕಲೇಶ್ಪುರ ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿ, ಟ್ಯಾಗ್ ಮಾಡಿ. ಸೊ ಇಂಥವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗ್ತಾ ಇದ್ದಾರೆ. ಅವಳು ತೂಪುಣ್ಣಲ್ಲ, ಅಪ್ಪು ಸೆಟ್ಟಿನ ಮಿಂತಿಕ್ಕು, ಅಪ್ಪು ಸೆಟ್ಟಿನ. ಓ ತಿರ್ತೆ ಪೂರ್ಣಮಿನಿ. ಅಷ್ಟೇ ಗೈಸ್. ಆಡುಂಡು ಗಟ್ಟಿಜ್ಜಿ. ಓ ಆಡುಂಡು ಗಟ್ಟಿಜ್ಜಿ. ಬೂರ ಬಲ್ಲಿ ಹೊಂಡದೆ ಪಾಡ್ದನಿ.
ಕೊಡರ ಇಂಥ ದೊಡ್ಡ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಬಾಳೆ ಗಿಡ ಇದೆ, ಆದ್ರೆ ಆ ಹಣ್ಣು ನೋಡಿ ಡಿಫ್ರೆಂಟ್ ಆಗಿದೆ. ಹಣ್ಣು ಯಾವ ತರ ಹಣ್ಣು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಾಳೆ ಗಿಡ ತರ ಇದೆ ಹಣ್ಣು ನೋಡಿ. ಇಂಥ ದೊಡ್ಡ ಯಾರೋ ಬಾಳೆಹಣ್ಣು ಬಿಸಾಕ್ ಹೋಗಿದ್ದಾರೆ, ಅದು ಬೆಳೆದು ಇಷ್ಟು ದೊಡ್ಡದಾಗಿ ನಿಂತಿದೆ. ಸರಿ, ಇದೇ ವ್ಯೂ ಪಾಯಿಂಟ್ ಗಾಯ್ಸ್. ಇಷ್ಟೇ, ಸಿಗೋಣ. ಜೈ ಜವಾನ್ ಜೈ ಕಿಸಾನ್, ಜೈ ಶ್ರೀರಾಮ್. ಹೊರಗಡೆ ಬಂದ್ವಿ, ಒಂದು ಮ್ಯಾಗಿ ತಿನ್ನಕ್ಕೆ ಒಳ್ಳೆ ಪ್ಲೇಸ್ ಇದೆಯಂತೆ. ಬರ್ರಿ. ಸೊ ಗೈಸ್, ನನ್ನ ಚಿಕ್ಕ ಹೋಟ್ಲಿದೆ, ಅದು ತಿನ್ನೋಣ ಅಂತ. ಇಲ್ಲೂ ಕೂಡ ಮನೆಗಳಿದೆ ಈ ಕಾಡೊಳಗಡೆ ನೋಡ್ರಿ. ಏನಾದ್ರು ತಿನ್ನೋಣ ಅಂತ ಬಂದಿದೀವಿ. ತಿನ್ನಕ್ಕೇಣ? ಹಾ, ಮ್ಯಾಗಿ ಬಿಟ್ಟು ಬೇರೆ ಏನಿದೆ ಅಣ್ಣ? ಮ್ಯಾಗಿ ಬಿಟ್ಟು ಬೇರೆ ಏನಿದೆ? ಬರ್ತೀರಾ? ಸೊ ಗೈಸ್, ಹಸುವಾಗ್ತಿತ್ತು, ಅದೇನು ಊಟ ಮಾಡಿಲ್ಲ. ಸೊ ಬರೀ ಮ್ಯಾಗಿ ತಿಂತಾ ಇದೀವಿ. ಮ್ಯಾಗಿ ಜೀವನ.